ನಾವೆಲ್ಲರೂ ಕೂಡ ಪರಮ ಪೂಜ್ಯ ಮಹಾ ಶಿವಕುಮಾರ ಮಹಾಸ್ವಾಮಿಗಳವರ 6ನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವದಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಈ ಕಾರ್ಯಕ್ರಮ ನಿನ್ನೆಯಿಂದಲೂ ಕೂಡ ಪೂರ್ವಭಾವಿಯೊಂದಿಗೆ ಸಿದ್ಧತಾ ಕಾರ್ಯಗಳನ್ನು ಮಾಡಿಕೊಂಡು ವಸ್ತು ಪ್ರದರ್ಶನದ ಆವರಣದಲ್ಲಿರ್ತಕ್ಕಂಥ ವಿಸ್ತಾರವಾಗಿರ್ತಕ್ಕಂಥ ಭೋಜನಾಲಯದಲ್ಲಿ ವ್ಯವಸ್ಥೆಯಾಗಿದೆ. ನಿನ್ನೆ ಎಲ್ಲ ಶಿಕ್ಷಕ ಬಂಧುಗಳು ಕೂಡ ವಿದ್ಯಾರ್ಥಿಗಳು ಕೂಡ ತರಕಾರಿಗಳನ್ನು ಇಳಿಸ್ಕೊಳ್ತಕ್ಕಂಥದ್ದು, ಹಾಲನ್ನು ಕಾಯಿಸಿ ಮಾಡ್ತಕ್ಕಂಥದ್ದು ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮಾಡಿಕೊಂಡು ಸಿದ್ಧತೆ ಮಾಡಿಕೊಂಡು ಪರಮ ಪೂಜ್ಯರ ಮಾರ್ಗದರ್ಶನ ಹಾಗೂ ಶಿಕ್ಷಕರುಗಳ ಮಾರ್ಗದರ್ಶನ ಹಾಗೂ ಶಿಕ್ಷಣ ಸಂಸ್ಥೆಗಳ ಅಧಿಕಾರಿಗಳ ಮಾರ್ಗದರ್ಶನದೊಂದಿಗೆ ಎಲ್ಲ ಕಾರ್ಯಕ್ರಮಗಳು ಕೂಡ ಅಚ್ಚುಕಟ್ಟಾಗಿ ನಡೀತಾ ಬರ್ತಾ ಇದೆ. ಇವತ್ತು 21ನೇ ತಾರೀಕು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂತಹ ದಿನವಾಗಿದೆ. ಈ ದಿನದಂದು ನಾವೆಲ್ಲರೂ ಕೂಡ ಪರಮ ಪೂಜ್ಯ ಮಹಾಸ್ವಾಮಿಗಳವರ ಒಂದು ಪುಣ್ಯ ಸಂಸ್ಮರಣೋತ್ಸವದಲ್ಲಿ ಪಾಲ್ಗೊಂಡಿದ್ದೇವೆ. ಇದಕ್ಕೆ ಅಭೂತಪೂರ್ವವಾಗಿರ್ತಕ್ಕಂಥ ಜನಸಂದಣಿಯು ಕೂಡ ಆಗಮಿಸಿ ಪರಮ ಪೂಜ್ಯರ ಗದ್ದಿಗೆಗೆ ನಮಸ್ಕಾರವನ್ನು ಕೂಡ ಮಾಡ್ತಾ ಪರಮ ಪೂಜ್ಯರ ಇರುವರ ಆಶೀರ್ವಾದವನ್ನು ಕೂಡ ಪಡಿತಾ ಎಲ್ಲ ಬಹಳ ಸಂತೋಷದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ನೋಡಿದರೆ ಪರಮ ಪೂಜ್ಯರ ಮೇಲೆ ಇಟ್ಟಿರ್ತಕ್ಕಂತಹ ಭಕ್ತಿ, ಶ್ರೀ ಕ್ಷೇತ್ರದ ಮೇಲೆ ಇರ್ತಕ್ಕಂತಹ ಗೌರವ ಆದರಗಳು ನಿಮ್ಮೆಲ್ಲರ ಆಗಮನದೊಂದಿಗೆ ನಮಗೆ ಬಹಳಷ್ಟು ಮನಸ್ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ವಸ್ತು ಪ್ರದರ್ಶನದಲ್ಲಿ ಸುಮಾರು 750 ಟೇಬಲ್ಗಳ ನಿರ್ಮಾಣ ಮಾಡಿದ್ದೇವೆ. ಅದರಲ್ಲಿ 2100 ವಿದ್ಯಾರ್ಥಿಗಳಿಗೆ ಎಲ್ಲ ವಿಧವಾಗಿರ್ತಕ್ಕಂತಹ ಆಸನಗಳನ್ನು ಕೂಡ ಕಲ್ಪಿಸಿ ನಾವು ಭೋಜನಾಲಯವನ್ನು ಕೂಡ ಬಹಳಷ್ಟು ಅತ್ಯಂತ ಸುಸಜ್ಜಿತವಾಗಿ ಬಹಳ ಮನೋಹರವಾಗಿ ಎಲ್ಲ ವಿಧವಾಗಿರ್ತಕ್ಕಂತಹ ಆಕರ್ಷಣೆಗಳೊಂದಿಗೆ ನಾವು ಕಾರ್ಯಕ್ರಮವನ್ನು ಭೋಜನಾಲಯ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದೇವೆ. ಈ ಭೋಜನಾಲಯಕ್ಕೆ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಊಟೋಪಚಾರಾದಿಗಳನ್ನು ಮಾಡ್ಕೊಳ್ಳೋದಕ್ಕೆ ಗುಡಿಯಮಾರನಹಳ್ಳಿಯ ಎಂಟಗಾನಹಳ್ಳಿ ಶಿವರುದ್ರಪ್ಪನವರ ಬಂಧು ಮಿತ್ರರು ಕೂಡ ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ಬಂದು ಸುಮಾರು 50-60 ಜನ 100 ಮಂದಿವರೆಗೂ ಕೂಡ ಬಂದು ಈ ದಾಸೋಹ ಕಾರ್ಯಕ್ರಮದಲ್ಲಿ ಬಹಳಷ್ಟು ಯಶಸ್ವಿಯಾಗಿ ದಾಸೋಹ ಕಾರ್ಯವನ್ನು ಭಾಳ ವ್ಯವಸ್ಥಿತವಾಗಿ ಮಾಡಿಕೊಡ್ತಾ ಬರ್ತಾ ಇದ್ದಾರೆ. ಹಾಗೆಯೇ ಈ ಒಂದು ಭೋಜನಾಲಯದ ವ್ಯವಸ್ಥೆಯಲ್ಲಿ ನಾವು NCC ಕೆಡೆಟ್ಗಳು ಕೂಡ ಬಂದು ಎಲ್ಲ ಶಿಕ್ಷಕ ಬಂಧುಗಳು ಕೂಡ ಬಹಳಷ್ಟು ವ್ಯವಸ್ಥಿತವಾಗಿ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲಿಕ್ಕೋಸ್ಕರವಾಗಿ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಂತೂ ಕೂಡ ನಾನು ಮುಂದು ತಾನು ಮುಂದು ಎಂಬತಕ್ಕಂಥ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಬಹಳಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮನಸ್ಸಂತೋಷದಿಂದ ನಿರ್ವಹಿಸ್ತಾ ಇದ್ದಾರೆ. ಹಾಗೆಯೇ ಈ ಒಂದು ದಿನ ನಮ್ಮ ಈ ಒಂದು ವಸ್ತು ಪ್ರದರ್ಶನದ ಆವರಣದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಭೋಜನಾಲಯದಲ್ಲಿ 2100 ಆಸನಗಳನ್ನು ಹೊಂದಿದೆ. ಸುಮಾರು ಬೆಳಿಗ್ಗೆ 6 ಗಂಟೆಯಿಂದಲೇ ಎಲ್ಲರಿಗೂ ಕೂಡ ಉಪ್ಪಿಟ್ಟು, ಕೇಸರಿ ಬಾತು, ಕಾಫಿ ಇತ್ಯಾದಿಗಳನ್ನು ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಎಲ್ಲರೂ ಕೂಡ ಆಗಮಿಸಿ ಬಹಳಷ್ಟು ಮನಸ್ಸಂತೋಷದಿಂದ ಸ್ವೀಕಾರವನ್ನು ಕೂಡ ಮಾಡಿ ಮತ್ತು ಪ್ರಸಾದವನ್ನು ಸ್ವೀಕಾರ ಮಾಡಿ ಮತ್ತೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಕಾರ್ಯಕ್ರಮದಿಂದ ಮುಗಿದ ಕೂಡಲೇ ತಂಡೋಪತಂಡವಾಗಿ ಲಕ್ಷಾಂತರ ಮಂದಿ ಜನರೆಲ್ಲರೂ ಕೂಡ ಈ ಭೋಜನಾಲಯಕ್ಕೆ ಬರ್ತಾ ಇರ್ತಕ್ಕಂಥದ್ದು ಮತ್ತಷ್ಟು ಸಂತೋಷವನ್ನುಂಟು ಮಾಡ್ತಾ ಇದೆ. ಇಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳು ಕೂಡ ಭೋಜನಾಲಯದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕೂಡ ನೋಡ್ಕೊಳ್ತಾ ಇದ್ದಾರೆ. ಶಿಕ್ಷಕ ಬಂಧುಗಳು ಕೂಡ ಭಕ್ತಾದಿಗಳು ಕೂಡ ಬಹಳಷ್ಟು ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸೇವಾ ಮನೋಭಾವದಿಂದ ಆಗಮಿಸಿರ್ತಕ್ಕಂಥದ್ದು ಬಹಳಷ್ಟು ಸಂತೋಷ. ಹಾಗೆಯೇ ಈ ಒಂದು ಊಟದ ವಿಶೇಷ ಏನು ಅಂತಂದರೆ ಬಾಳೆ ಎಲೆಯ ಊಟ, ಹಾಗೆ ಸೊಗಸಾಗಿರ್ತಕ್ಕಂತಹ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಹಾಗೆಯೇ ವಿದ್ಯಾರ್ಥಿಗಳೆಲ್ಲರೂ ಕೂಡ ಹೆಸರುಬೇಳೆ, ಉಪ್ಪಿನಕಾಯಿ, ಕೂಟು, ಮೈಸೂರು ಪಾಕು ಮತ್ತು ಮಾಲ್ದಿ ಪುಡಿ, ಹಾಗೆ ಚಿತ್ರಾನ್ನ, ಬಿಳೆಯನ್ನ, ಸಾಂಬಾರು, ಮಜ್ಜಿಗೆ ಎಲ್ಲವನ್ನೂ ಕೂಡ ಬಹಳಷ್ಟು ಸಂತೋಷವಾಗಿ ಸ್ವೀಕಾರ ಮಾಡ್ತಾ ಇದ್ದಾರೆ. ನೀಡ್ತಕ್ಕಂಥವರು ಕೂಡ ಬಹಳಷ್ಟು ಚೆನ್ನಾಗಿ ಊಟವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಕಾರ್ಯಕ್ರಮವನ್ನು ಬಹಳಷ್ಟು ಸಂತೋಷದಿಂದ ಮಾಡ್ತಾ ಇದ್ದಾರೆ. ಸುಮಾರು 10:30 ಉಪಹಾರ ವ್ಯವಸ್ಥೆಯು ಕೂಡ ಮುಗಿದ ನಂತರ ಊಟೋಪಚಾರಗಳನ್ನು ಕೂಡ
ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಇಲ್ಲಿಗಾಗಲೇ ಸುಮಾರು ಒಂದು 35,000 ಭಕ್ತಾದಿಗಳು ಕೂಡ ಪ್ರಸಾದವನ್ನು 1 ಗಂಟೆ ಹಂತಕ್ಕೆ ಆಗಲೇ ಸ್ವೀಕಾರ ಮಾಡಿದ್ದಾರೆ. ಇನ್ನೂ ಕೂಡ ಬಹಳಷ್ಟು ಉತ್ಸಾಹದಿಂದ ಎಲ್ಲ ಜನರು ಕೂಡ ಬರ್ತಾ ಇದ್ದಾರೆ. ಬಹಳ ಆನಂದವಾಗ್ತಾ ಇದೆ. ಬಂದು ಎಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕರಿಸ್ತಕ್ಕಂತಹ ಮನೋಭಾವನೆಯನ್ನು ಹೊಂದಿದ್ದಾರೆ. ಎಲ್ಲರೂ ಅಷ್ಟೇ ಬಹಳಷ್ಟು ಸಂತೋಷದಿಂದ ಕಾರ್ಯಕ್ರಮಕ್ಕೆ ಬಹಳ ಭಕ್ತಿ ಗೌರವಗಳಿಂದ ಬಂದಿರತಕ್ಕಂಥದ್ದು ಮತ್ತೊಂದು ವಿಶೇಷ. ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ಎಂಟಗಾನಹಳ್ಳಿ ಶಿವರುದ್ರಪ್ಪನವರು ಕೂಡ ಹಲಸಿನ ಕಾಯಿಗಳನ್ನು ಬಹಳಷ್ಟು ಸಂತೋಷದಿಂದ ಚಿಕ್ಕ ಇದನ್ನೆಲ್ಲವನ್ನು ಕೂಡ ಕೆತ್ತಿಸಿ ತಗೊಂಡುಕೊಂಡು ಬಂದು ಸೊಗಸಾಗಿರ್ತಕ್ಕಂತಹ ಕೂಟೇ ಎನ್ನುವಂತೆ ಸಾರನ್ನು ಕೂಡ ಮಾಡಿಸಿದ್ದಾರೆ. ಎಲ್ಲ ಭಕ್ತಾದಿಗಳು ಕೂಡ ಬಹಳಷ್ಟು ಚೆನ್ನಾಗಿ ಸವಿತಾ ಇದ್ದಾರೆ. ಹಾಗೆಯೇ ಮಜ್ಜಿಗೆಯನ್ನು ಕೂಡ ಆನಂದದಿಂದ ಸ್ವೀಕಾರ ಮಾಡ್ತಾ ವಿದ್ಯಾರ್ಥಿಗಳು ಚಿತ್ರಾನ್ನವನ್ನು ಬಹಳಷ್ಟು ಚೆನ್ನಾಗಿ ಸ್ವೀಕಾರ ಮಾಡ್ಕೊಳ್ತಾ ಇದ್ದಾರೆ. ಹೀಗೆ ಈ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮಠದಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಉತ್ಸವಾದಿಗಳಾಗಿರ್ಬೋದು, ಹಾಗೆಯೇ ಪ್ರಸಾದ ನಿಲಯಗಳ ವ್ಯವಸ್ಥೆ ಆಗಿರ್ಬೋದು, ಹಾಗೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ತುಮಕೂರಿನ ರಘು ಅವರು ಕೂಡ ಬಿತ್ತರಿಸ್ತಕ್ಕಂಥದ್ದು ಮನಸ್ಸಂತೋಷವನ್ನು ಕೂಡ ಉಂಟು ಮಾಡ್ತಾ ಇದೆ. ಶ್ರೀಯುತರು ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಪಾಲ್ಗೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮನೆಯಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೂ ಕೂಡ ತಿಳಿಸ್ತಕ್ಕಂತಹ ಒಂದು ಸೇವಾ ಭಾಗ್ಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಬಹಳಷ್ಟು ಆನಂದಕರವಾಗಿರ್ತಕ್ಕಂಥ ವಿಚಾರ. ಹೀಗೆ ಇಂದಿನ ಕಾರ್ಯಕ್ರಮ ಸುಮಾರು ಇದಕ್ಕೆ ಕೊನೆಯೇ ಇಲ್ಲ. ನಿರಂತರವಾಗಿ ಬರ್ತಕ್ಕಂಥವರು ಬರ್ತಿರ್ತಾರೆ, ಊಟ ನೀಡ್ತಿರ್ತೀವಿ. ರಾತ್ರಿಯೂ ಕೂಡ ಮತ್ತೆ ಊಟೋಪಚಾರಗಳು ಕೂಡ ನಡೆಯುತ್ತೆ. ಇದು ಪ್ರಸಾದಕ್ಕೆ ಶ್ರೀಮಠದಲ್ಲಿ ಕೊನೆ ಅಥವಾ ಮೊದಲು ಎಂಬತಕ್ಕಂಥದ್ದಿಲ್ಲ. ಹೀಗೆ ನಿರಂತರವಾಗಿ ನಡೀತಕ್ಕಂಥ ದಾಸೋಹದಲ್ಲಿ ಇಂದು ಕೂಡ ವಸ್ತು ಪ್ರದರ್ಶನದ ಆವರಣದಲ್ಲಿ ನಿನ್ನೆಯಿಂದ ಹಿಡಿದು ನಿರಂತರವಾಗಿ ದಾಸೋಹ ಕಾರ್ಯಕ್ರಮ ನಡೀತಾ ಇದೆ. ಈಗಲೂ ಕೂಡ ರಾತ್ರಿ ಊಟ ಎಲ್ಲ ವ್ಯವಸ್ಥೆಯೂ ಕೂಡ ಮಾಡುತ್ತಾ ಇದ್ದೇವೆ. ಭಕ್ತಾದಿಗಳು ಕೂಡ ಯಾರು ಕಾಲೇಜುಗಳಿಗೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಮತ್ತೆ ಕಾಲೇಜನ್ನು ಮುಗಿಸ್ಕೊಂಡು ಸಾಯಂಕಾಲ ಬಂದು ಸ್ವಾಮೀಜಿಯವರ ದರ್ಶನ ಮಾಡಿಕೊಂಡು ಗದ್ದಿಗೆಗೆ ನಮಸ್ಕಾರವನ್ನು ಕೂಡ ಮಾಡಿಕೊಂಡು ಊಟೋಪಚಾರವನ್ನು ಮುಗಿಸ್ಕೊಂಡು ಪ್ರಸಾದವನ್ನು ಸವಿದು ಮನೆಗೋಗ್ತಕ್ಕಂಥ ಒಂದು ದೃಶ್ಯಾವಳಿಗಳು ಕೂಡ ಹೀಗೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಮಠದ ಎಲ್ಲ ಮಠದ ಬಂಧುಗಳು ಕೂಡ ಎಲ್ಲ ಆಗಮಿಸಿದ್ದಾರೆ. ಶ್ರೀಮಠದಲ್ಲಿ ಇರ್ತಕ್ಕಂತಹ ಪರಮ ಪೂಜ್ಯರಿಗೆ ಎಲ್ಲರೂ ಕೂಡ ಹೊಯ್ಕೈಯಾಗಿ ನಿಂತು ಸಹಕರಿಸ್ತಕ್ಕಂಥ ಮನೋಭಾವವನ್ನು ಕೂಡ ಬಹಳಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ. ಈ ಒಂದು ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಬಂಡೆ ಮಠದ ಶ್ರೀಗಳು ಕೂಡ ಆಗಮಿಸಿ ತಮ್ಮ ಸೇವಾ ಕೈಂಕರ್ಯವನ್ನು ಮುಂದುವರಿಸ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷಕರವಾಗಿರ್ತಕ್ಕಂಥ ವಿಚಾರವೂ ಕೂಡ ಆಗಿದೆ. ಹೀಗೆ ಎಲ್ಲ ಶ್ರೀಗಳು ಕೂಡ ಎಲ್ಲ ಶಿವಗಂಗಾ ಶ್ರೀಗಳು ಮತ್ತು ಮಾಗಡಿ ಶ್ರೀಗಳು, ಹಾಗೆ ಬೆಟ್ಟದಪುರದ ಶ್ರೀಗಳು, ಹಾಗೆ ಕಿತ್ತಳ್ಳಿ ಶ್ರೀಗಳು ಮತ್ತು ರಾಜಾಪುರ ಮಠದ ಶ್ರೀಗಳು ಕೂಡ ಎಲ್ಲರೂ ಕೂಡ ಬಂದುಬಿಟ್ಟು ಬಹಳಷ್ಟು ಪರಮ ಪೂಜ್ಯರ ಒಡನಾಡಿಗಳಾಗಿ ಪರಮ ಪೂಜ್ಯರ ಒಂದು ಮಹಾಸೇವೆಯಲ್ಲಿ ನಮ್ಮದು ಕೂಡ ಒಂದು ಅಳಿಲು ಸೇವೆ ಎಂಬತಕ್ಕಂಥ ಭಾವನೆಯಿಂದ ಈ ಕಾರ್ಯಕ್ರಮವನ್ನು ಬಹಳಷ್ಟು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತುಮಕೂರು ನಗರದ ಯಾವ ಮಹಾನಗರ ಪಾಲಿಕೆಯ ಎಲ್ಲ ಸಿಬ್ಬಂದಿಗಳು ಕೂಡ ದಾಸೋಹಕ್ಕೆ ಕೊಟ್ಟಂತಹ ಯಾವ ಎಲೆಗಳನ್ನಾಗಲಿ ಲೋಟಗಳನ್ನಾಗಲಿ ಇತ್ಯಾದಿಗಳನ್ನು ಕೂಡ ಯಾವುದೇ ಪರಿಸರ ಮಾಲಿನ್ಯವಾಗದಂತೆ ತೆಗೆದುಕೊಂಡು ಹೋಗ್ತಕ್ಕಂತಹ ಕಾರ್ಯದಲ್ಲಿ ಕೂಡ ನಿರತರಾಗಿದ್ದಾರೆ. ಈ ಒಂದು ಕಾರ್ಯ ಬಹಳಷ್ಟು ಯಶಸ್ವಿಯಾಗಿ ಎಲ್ಲ ದೃಷ್ಟಿಯಿಂದಲೂ ಕೂಡ ಎಲ್ಲ ಹಂತಗಳಲ್ಲಿ ಕೂಡ ಬಹಳಷ್ಟು ಅರಮನೆಯ ಕಾರ್ಯಕ್ರಮ ಹೇಗೋ ಹಾಗೆ ಗುರುಮನೆಯ ಕಾರ್ಯಕ್ರಮವೂ ಕೂಡ ಬಹಳಷ್ಟು ಚೆನ್ನಾಗಿ ನಡೀತಾ ಇರತಕ್ಕಂಥದ್ದು ಪರಮ ಪೂಜ್ಯರಿಗೆ ಸಲ್ಲಿಸ್ತಕ್ಕಂತಹ ಒಂದು ಸೇವಾ ಭಾಗ್ಯ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಯಾವ ಆಳಿನಿಂದ ಹಿಡಿದು ಅರಸನವರೆಗೆ ಅಂತ ಹೇಳಿದ ಹಾಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಶಿಕ್ಷಕರು ಕೂಡ ಎಲ್ಲ ಮುಖ್ಯಸ್ಥರು ಕೂಡ ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸ್ತಾ ಇದ್ದಾರೆ. ಏಕಕಾಲದಲ್ಲಿ ಈ ಒಂದು ವಸ್ತು ಪ್ರದರ್ಶನದ ಆವರಣದಲ್ಲಿರ್ತಕ್ಕಂತಹ ಭೋಜನಾಲಯದಲ್ಲಿ 2100 ವಿದ್ಯಾರ್ಥಿಗಳು ಅಟ್ ಎ ಟೈಮಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥ ಒಂದು ವಿಸ್ತಾರವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ನೂರಾರು ಸಾವಿರಾರು ಜನರು ಕೂಡ ಬಹಳಷ್ಟು ಸೇವಾ ಭಾಗ್ಯದಲ್ಲಿ ತೊಡಗಿರ್ತಕ್ಕಂಥದ್ದು ಬಹಳಷ್ಟು ಸಂತೋಷಕರವಾಗಿರ್ತಕ್ಕಂಥ ವಿಚಾರ. ಈ ಒಂದು ಅಡುಗೆ ಮನೆಯಲ್ಲಿ ನೋಡಿದರೆ ಬೃಹದಾಕಾರವಾಗಿರ್ತಕ್ಕಂಥ ಅಡುಗೆ ಮನೆ. ಇಲ್ಲಿ ನೋಡಿದರೆ ಒಂದು ಮಜ್ಜಿಗೆ ವ್ಯವಸ್ಥೆ ಬಹಳ ಮನೋಹರವಾಗಿದೆ. ಏನು ಪಾಲ್ಗಡಲ ಕರಿತೀನಿ
ಲೋಕಣ್ಣ ಸ್ಟೀಮ್ದವ್ರನ್ನ ಕರಿ, ಸ್ಟೀಮ್ ವೇದಮೂರ್ತಿ ಅವರು. ವೇದಮೂರ್ತಿ. ಸಿದ್ದಣ್ಣ ವಾಟರ್. ಸಿದ್ದಣ್ಣನ ನೋಡಿ ಬಹಳ ಮಜ್ಜಿಗೆ ವ್ಯವಸ್ಥೆಯು ಕೂಡ ಈ ದೊಡ್ಡದಾಗಿರ್ತಕ್ಕಂತಹ 3 ದೊಡ್ಡ ಕೊಳಗಗಳಲ್ಲಿಯೂ ಕೂಡ ಮಾಡಿದ್ದೇವೆ. ಹಾಗೆಯೇ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಹಾಗೆಯೇ ರೋಲ್ ಪೇಪರ್ಗಳನ್ನು ಕೂಡ ಯಾವ ಕಾಲಕ್ಕೂ ಕೂಡ ತೊಂದರೆ ಆಗದಂತೆ ನಾವು ಶೇಖರಣೆ ಮಾಡ್ಕೊಂಡು ಇಟ್ಕೊಂಡಿದ್ದೇವೆ. ಕುಡಿಯುವ ನೀರಿನ ಲೋಟವನ್ನು ಕೂಡ ನಾವು ಬಹಳಷ್ಟು ಚೆನ್ನಾಗಿ ಇಟ್ಟುಕೊಂಡು ಬಹಳಷ್ಟು ಎಲ್ಲ ಆಗಮಿಸಿರ್ತಕ್ಕಂಥ ಭಕ್ತಾದಿಗಳು ಕೂಡ ನೀರನ್ನು ಕುಡಿಯಲಿಕ್ಕೆ ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡಿದ್ದೇವೆ. ಹಾಗೆಯೇ ಇಲ್ಲಿ ಮೈಸೂರು ಪಾಕನ್ನು ನೀಡ್ತಕ್ಕಂತಹ ನಮ್ಮ ವಿದ್ಯಾರ್ಥಿಗಳ ಸಮೂಹ ಇಲ್ಲಿಯೂ ಕೂಡ ಮೈಸೂರು ಪಾಕಗಳ ಎಲ್ಲ ಶೇಖರಣೆಯನ್ನು ಕೂಡ ಮಾಡಿಕೊಂಡಿದ್ದಾವೆ. ಪ್ರತಿಯೊಬ್ಬರೂ ಕೂಡ ಮನಸ್ಸಂತೋಷದಿಂದ ಊಟದ ಸನ್ನಿವೇಶದಲ್ಲಿ ಮಾಲ್ದಿಯನ್ನು ಕೂಡ ಸವಿತಾರೆ. ಕೀರಿನೊಂದಿಗೆ ಮೈಸೂರು ಪಾಕನ್ನು ಕೂಡ ತಿಂದು ಬಹಳಷ್ಟು ಗಮಗಮಿಸ್ತಕ್ಕಂಥ ಮೈಸೂರು ಪಾಕು. ಹಾಗೆಯೇ ಸೊಗಸಾಗಿರ್ತಕ್ಕಂತಹ ಮೈಸೂರು ಪಾಕು ಈಗ ಏನಿಲ್ಲ ಅಂದ್ರೂ ಕೂಡ 4 ಲಕ್ಷಕ್ಕಿಂತಲೂ ಕೂಡ ಹೆಚ್ಚಿಗೆ ಮೈಸೂರು ಪಾಕನ್ನು ಕೂಡ ಮಾಡಿದ್ದಾರೆ. ಈಗೆಲ್ಲರೂ ಕೂಡ ಬಹಳಷ್ಟು ಚೆನ್ನಾಗಿ ಮಾಡಿಕೊಂಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಸವಿತಾ ವಿದ್ಯಾರ್ಥಿಗಳಿಗೆ ಪ್ರಸಾದವನ್ನು ಕೂಡ ಬಡಿಸ್ತಾ ಇದ್ದಾರೆ. ಹಾಗೆ ಇದೊಂದು ಕೂಟಿನ ವ್ಯವಸ್ಥೆ. ಇದು ಬಹಳಷ್ಟು ಕೂಟು ಅಂದರೆ ವಿಶೇಷವಾಗಿರ್ತಕ್ಕಂಥ ಕೂಟು. ಎಲ್ಲ ಪ್ರೋಟೀನ್ಗಳು ಕೂಡ ಸೇರಬೇಕು ದೇಹಕ್ಕೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಆಲೂಗಡ್ಡೆಯಿಂದ ಹಿಡ್ಕೊಂಡು, ಕಡಲೆಕಾಳಿಂದ ಹಿಡ್ಕೊಂಡು, ಹಳಸಿನಕಾಯಿಯಿಂದ ಹಿಡ್ಕೊಂಡು, ಹುರುಳಿಕಾಯಿ, ಕೋಸು, ಆಮೇಲೆ ಬದನೆಕಾಯಿ, ನಂತರ ಗೆಡ್ಡೆಕೋಸು, ಹೂಕೋಸು ಇವೆಲ್ಲವನ್ನು ಕೂಡ ಹಾಕಿ ಬಹಳಷ್ಟು ಚೆನ್ನಾಗಿ ಮಾಡಿರ್ತಕ್ಕಂತಹ ಸವಿಯೂಟಕ್ಕೆ ಮತ್ತೊಂದು ಸವಿ ಎನ್ನುವಂತೆ ಈ ಒಂದು ಕೂಟನ್ನು ಕೂಡ ನಮ್ಮ ಬಾಣಸಿಗರು, ನಮ್ಮ ಎಂಟಗಾನಹಳ್ಳಿ ಶಿವರುದ್ರಪ್ಪನವರ ಹಿಂಬಾಲಕರು, ಬಹಳಷ್ಟು ಶ್ರೀಮಠದ ಭಕ್ತಾದಿಗಳು ಬಹಳಷ್ಟು ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಹಾಗೆಯೇ ಮುಂದುವರಿತಾ ಇದೊಂದು ವಿಸ್ತಾರವಾಗಿರ್ತಕ್ಕಂಥ ಭೋಜನಾಲಯ. ಈ ಭೋಜನಾಲಯದಲ್ಲಿ 2 ಕೀರಿನ ವ್ಯವಸ್ಥೆಯು ಕೂಡ ಇದೆ. ಕೀರಿನ ವ್ಯವಸ್ಥೆ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಕೀರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಕೂಡ ಕೀರನ್ನು ತೆಗೆದುಕೊಂಡು ಹೋಗಿ ಹಾಕ್ತಾ ಇದ್ದಾರೆ. ಇದು ದೊಡ್ಡ ಕೊಳಗಗಳಲ್ಲಿ 2ರಲ್ಲಿ ಕೀರನ್ನು ಮಾಡಿದ್ದೇವೆ. ರಾತ್ರಿಕೆ ಬೇರೆ ಕೀರು. ಈಗ 2 ಕೊಳಗಗಳಲ್ಲಿ ಒಂದು ಕೊಳಗ ಮುಗಿದಿದೆ. ಇನ್ನೊಂದು ಕೊಳಗದಲ್ಲಿಯೂ ಕೂಡ ಆಗಲೇದೇ ಕಾಲು ಭಾಗ ಮುಗಿದಿದೆ. ಮತ್ತು ಇನ್ನೊಂದು ಇನ್ನೊಂದು ಕೂಡ ಸಿದ್ಧತೆ ಆಗ್ತಾ ಇದೆ. ಇಲ್ಲಿ ಸಾರು ದೊಡ್ಡದಾಗಿರ್ತಕ್ಕಂತಹ 2 ಕೊಳಗಗಳಲ್ಲಿ ಸಾರು ಮಾಡಿದ್ವಿ. ಒಂದು ಪಾತ್ರೆಯ ಕೊಳಗ ಸಾರು ಮುಕ್ತಾಯ ಆಗಿದೆ. 2ನೇ ಕೊಳಗದ ಸಾರು ಕೂಡ ಬಹಳಷ್ಟು ಯಶಸ್ವಿಯಾಗಿ ತಯಾರಾಗ್ತಾ ಇದೆ. 4-5 ಜನ ಯಾವ ಅಡುಗೆ ಮಾಡ್ತಕ್ಕಂಥವರು ಕೂಡ ಬಹಳಷ್ಟು ಚೆನ್ನಾಗಿ ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿಯೂ ಕೂಡ ನೀವು ನೋಡ್ಬೋದು ಸಾರಿನ ಒಂದು ಕೊಳಗವನ್ನು. ಸಾರು ಕೂಡ ಬಹಳಷ್ಟು ಯಶಸ್ವಿಯಾಗಿ ಚೆನ್ನಾಗಿ ರುಚಿಕರವಾಗಿರೋ ರೀತಿಯಲ್ಲಿ ಮಾಡಿದ್ದಾರೆ. ಆನಂತರ ಇಲ್ಲಿ ಅನ್ನವನ್ನು ಮಾಡ್ತಕ್ಕಂತಹ 2 ಸ್ಟೀಮ್ಗಳು, ನಿರಂತರವಾಗಿರ್ತಕ್ಕಂಥ ಸ್ಟೀಮ್ಗಳಲ್ಲಿ ಮತ್ತು ಕೊಳಗಗಳಲ್ಲಿ ಅನ್ನವನ್ನು ಕೂಡ ಹಾಕ್ತಾ ನಮ್ಮ ಎಂಟಗಾನಹಳ್ಳಿ ಶಿವರುದ್ರಪ್ಪನವರು ಅಂತ ನಾನಾಗಲೇ ಹೇಳಿದಾಗೆ ಅವರ ಸಿಬ್ಬಂದಿ ವರ್ಗ ಬಹಳಷ್ಟು ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಕೂಡ ಶ್ರೀಮಠದ ಸೇವೆ, ಪರಮ ಪೂಜ್ಯರಿಗೆ ಸಲ್ಲಿಸ್ತಕ್ಕಂತಹ ನಾವು ಕಿರುಕಾಣಿಕೆ ಎಂಬ ರೀತಿಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಮತ್ತು ಇಲ್ಲಿಯೂ ಕೂಡ ಒಳ್ಳೆಯ ಬುಲೆಟ್ ಅಕ್ಕಿಗಳನ್ನು ಕೂಡ ಪರಮ ಪೂಜ್ಯರು ಅನುಗ್ರಹಿಸಿದ್ದಾರೆ. ಈ ಅಕ್ಕಿಯಲ್ಲಿ ಬಹಳ ಚೆನ್ನಾಗಿ ನಾವು ಚಿತ್ರಾನ್ನವನ್ನು ಕೂಡ ಮಾಡಿದ್ದೇವೆ. ಹಾಗೆಯೇ ಬಿಳಿಯ ಅನ್ನವನ್ನು ಕೂಡ ಮಾಡ್ತಾ ಇದ್ದೇವೆ. ಮತ್ತು ಈ ಭಾಗದಲ್ಲಿ ನಾವು ದೊಡ್ಡದಾಗಿರ್ತಕ್ಕಂಥ 2 ಕೊಳಗಗಳಲ್ಲಿ ಮತ್ತು ಸಾಯಂಕಾಲಕ್ಕೆ ಆಗಲೇದೇ ಖೀರ್ ಮಾಡ್ತಕ್ಕಂತಹ ವ್ಯವಸ್ಥೆಯನ್ನು ಕೂಡ ಪಾಲ್ಗೊಂಡಿದ್ದೇವೆ. ಇಲ್ಲಿ ಮತ್ತೆ ಚಿತ್ರಾನ್ನ ಮಾಡಲಿಕ್ಕೆ ಹುಳಿಯನ್ನು ಕೂಡ
ಶೇಖರಣೆ ಮಾಡಿಸ್ತಾ ಇದ್ದೇವೆ. ಇದು ಮತ್ತೊಂದು ಕೂಟಿನ ಪರಿ ಕೂಟನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ದೊಡ್ಡದಾಗಿರ್ತಕ್ಕಂತಹ ಯಾವ ಭೀಷ್ಮ ಮೆಟಲ್ಸ್ನವರು ಪರಮ ಪೂಜ್ಯರಿಗೆ ಕೊಟ್ಟಿರ್ತಕ್ಕಂತಹ ಯಾವ ಸುಂದರವಾಗಿರ್ತಕ್ಕಂಥ ಸ್ಟೀಲ್ ಕಟ್ಟೆಗಳಲ್ಲಿ ಅನ್ನವನ್ನು ಕೂಡ ಹಾಕಿದ್ದಾರೆ. ಈ ಅನ್ನ ನೀಡ್ತಕ್ಕಂಥ ವ್ಯವಸ್ಥೆಯಾಗಲಿ, ಶೇಖರಣೆ ಮಾಡಿರ್ತಕ್ಕಂಥ ವ್ಯವಸ್ಥೆಯಾಗಲಿ ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಮ್ಮ ಶ್ರೀಮಠದ ವಿದ್ಯಾರ್ಥಿಗಳಿಗೆ ಸಲ್ಲುತ್ತೆ. ಹಾಗೆಯೇ ಇಲ್ಲಿ ಬೆಳಿಗ್ಗೆ ಕೇಸರಿ ಬಾತನ್ನು ಕೂಡ ಮಾಡಿದ್ದೀವಿ. ಕೇಸರಿ ಬಾತನ್ನು ಕೂಡ ಬಹಳಷ್ಟು ಆನಂದದಿಂದ ಸಹೋದರು. ಹೆಸರುಬೇಳೆ ಊಟಕ್ಕೆ ಮತ್ತೊಂದು ರುಚಿ ಕೊಡ್ತಕ್ಕಂತಹ ಒಂದು ಸವಿಬೇಳೆ. ಈ ಹೆಸರುಬೇಳೆಯನ್ನು ಕೂಡ ನಾವು ಪೂಜ್ಯರು ಬಹಳಷ್ಟು ಚೆನ್ನಾಗಿ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡಿಸಿದ್ದಾರೆ. ಹಾಗೆಯೇ ಇಲ್ಲಿ ಅನ್ನದ ರಾಶಿಯು ಕೂಡ ನೋಡ್ಬೋದು. ಇದು ಬಿಳಿ ಅನ್ನಕ್ಕೆ ಮಾಡಿರ್ತಕ್ಕಂಥ ವ್ಯವಸ್ಥೆ. ಹಾಗೆ ಇಲ್ಲಿ ತರಕಾರಿಗಳನ್ನು ನಾವು ಒಡ್ಕೊಳ್ಳೋದಕ್ಕೆ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ. ಎಲ್ಲ ಮಿಷನರಿಗಳಿಂದಲೇ ನಾವು ಈರುಳ್ಳಿಯನ್ನು ತರಕಾರಿಯನ್ನು ಕೂಡ ನಾವು ಒಡ್ಕೊಳ್ತಾ ಇದ್ದೇವೆ. ಇಲ್ಲಿ ನೋಡಿದರೆ ಘಮ 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 ಘಮಿಸ್ತಕ್ಕಂತಹ ಚಿತ್ರಾನ್ನದ ಒಂದು ಭಾಗ. ಚಿತ್ರಾನ್ನ ಶ್ರೀಮಠದ ಚಿತ್ರಾನ್ನ ತಿನ್ನಬೇಕು ಎಂಬತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಯಾಕೆಂದರೆ ಆ ಚಿತ್ರಾನ್ನದ ಸವಿ ತಿಂದರೆ ನಾವು ಕೂಡ ಹಿಂಗೆ ಮಾಡೋಕ್ಕಾಗೋದಿಲ್ಲ ಎಂಬತಕ್ಕಂಥ ಮಾತನ್ನು ಎಷ್ಟೋ ಜನ ಗೃಹಿಣಿಯರು ಕೂಡ ಹೇಳಿದ್ದಾರೆ. ಆ ರೀತಿಯಾಗಿ ಚಿತ್ರಾನ್ನವನ್ನು ಕೂಡ ಮಾಡ್ತಾಯಿದ್ದಾರೆ. ಚಿತ್ರಾನ್ನ ನೋಡಿ, ಚಿತ್ರಾನ್ನ ಕಲಸೋದಕ್ಕೋಸ್ಕರವಾಗಿ ಈ ದೊಡ್ಡ ಪರಿಯಲ್ಲಿ ನಾವು ಚಿತ್ರಾನ್ನ ಗೊಜ್ಜನ್ನು ಹಾಕ್ಕೊಂಡು ಮತ್ತೆ ಇಡ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ಬೋದು. ಈ ಅನ್ನವನ್ನು ನೋಡಿದ್ರೆ ಹೀಗೆ ಮುಟ್ಟಿದರೆ ಒಳ್ಳೆ ಮಲ್ಲಿಗೆಯಂತೆ ಕಾಣ್ತಾ ಇದೆ. ಹರಳಾಗಿ ಬಹಳಷ್ಟು ಚೆನ್ನಾಗಿ ಮಾಡಿರ್ತಕ್ಕಂಥ ರೀತಿಯು ಕೂಡ ಒಂದು ವಿಶೇಷವಾಗಿದೆ. ಹೀಗೆ ಇಲ್ಲಿಯೂ ಕೂಡ ಚಿತ್ರಾನ್ನವನ್ನು ಮತ್ತೊಂದು ಭಾಗದಲ್ಲಿ ಕಲಸಿ ಬೇಗ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನೀಡ್ತಕ್ಕಂತಹ ಅದಕ್ಕೆ ತೊಂದರೆ ಆಗಬಾರ್ದು. ಭಕ್ತಾದಿಗಳು ಕೂಡ ಬಹಳಷ್ಟು ಚೆನ್ನಾಗಿ ಆನಂದದಿಂದ ಊಟವನ್ನು ಸವಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಪರಮ ಪೂಜ್ಯರ ಮಾರ್ಗದರ್ಶನ, ಆಡಳಿತಾಧಿಕಾರಿಗಳ ಮಾರ್ಗದರ್ಶನ ಹಾಗೂ ಎಲ್ಲ ಭಕ್ತಾದಿಗಳ ಸಮೂಹದ ಸೇವಾ ಭಾಗ್ಯ, ವಿದ್ಯಾರ್ಥಿಗಳು ವಿಶೇಷವಾಗಿ ಪಾಲ್ಗೊಳ್ಳೋದಕ್ಕೆ ಶಿಕ್ಷಕರ ಒಂದು ಶ್ರಮ ಇವೆಲ್ಲದರಿಂದಲೂ ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತಾ ಇದೆ. ಬಹಳಷ್ಟು ಮನಸ್ಸಂತೋಷ. ಯಾಕಪ್ಪ ಅಂದರೆ ಇಂಥ ಕಾರ್ಯಕ್ರಮಗಳು ನಮ್ಮೆಲ್ಲರನ್ನು ಕೂಡ ಒಂದುಗೂಡಿಸ್ತಕ್ಕಂಥ ಪರಮ ಪೂಜ್ಯರ ಒಂದು ಸೇವೆಗೆ ಕೊಡ್ತಕ್ಕಂಥ ಒಂದು ಭಕ್ತಿಯ ಕಾಣಿಕೆಯಾಗಿ ನಾವಿದನ್ನು ನೋಡ್ಬೋದು. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಬಹಳಷ್ಟು ಆನಂದದಿಂದ ನಾನೇ ಹೋಗಬೇಕು, ನಾನೇ ನೀಡಬೇಕು, ನಾನೇ ಪಡಿಸ್ಬೇಕು, ನಾನು ನೋಡಬೇಕು ಅಂತಕ್ಕಂತಹ ಉತ್ಸಾಹದಿಂದ ಬಂದಿರತಕ್ಕಂಥದ್ದು. ನೋಡಿ, ಇಲ್ಲಿ ಜನಸಾಗರ ಏನು ಜನವೋ ಜನಸಾಗರವೋ ಸಾಗರ ಎಂಬಂತೆ ಎಲ್ಲ ಕಡೆಯೂ ಕೂಡ ಜನಸಾಗರವನ್ನು ನೋಡಿದ್ರೆ ಎಷ್ಟು ಆನಂದ ಆಗುತ್ತೆ ಅಂತಂದರೆ ಬಹಳಷ್ಟು ಆನಂದ ಆಗ್ತಾಯಿದೆ. ಇಂತಹ ಒಂದು ಸನ್ನಿವೇಶದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಭಾಗ್ಯ ವಿಶೇಷ. ಹಾಗೆಯೇ ಆಗಮಿಸಿರ್ತಕ್ಕಂಥ ಭಕ್ತಾದಿಗಳಿಗೂ ಕೂಡ ಒಂದು ಕಣ್ಮನವನ್ನು ತಣಿಸ್ತಕ್ಕಂತಹ, ಭಕ್ತಿಭಾವವನ್ನು ಸಮರ್ಪಿಸ್ತಕ್ಕಂತಹ, ಪೂಜ್ಯರ ಕೃಪೆಗೆ ಪಾತ್ರರಾಗ್ತಕ್ಕಂತಹ ಒಂದು ಸನ್ನಿವೇಶದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ 6ನೆಯ ಪೂಜ್ಯರ ಸಂಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಬಂದಿದ್ದೀರಿ. ಸಂತೋಷವಾಗಿ ಊಟ ಮಾಡಿ ಆನಂದದಿಂದ ಪರಮ ಪೂಜ್ಯರ ದರ್ಶನದ ಕೃಪೆಗೆ ಪಾತ್ರರಾಗಿ ಮತ್ತು ನೀವು ಸಾಯಂಕಾಲವೂ ಕೂಡ ಊಟವನ್ನು ಮಾಡಿಕೊಂಡು ಪೂಜ್ಯರ ಒಂದು ದರ್ಶನವನ್ನು ಪಡೆದು ಹೋಗಬೇಕು ಎಂಬುದಾಗಿ ನನ್ನ 2 ಮಾತುಗಳು. ಇದಕ್ಕೆ ಸಹಕರಿಸಿದಂತಹ ನಮ್ಮ ರಘುಜಿ ಅವರಿಗೂ ಕೂಡ ಬಹಳಷ್ಟು ವಿನಮ್ರವಾಗಿರ್ತಕ್ಕಂತಹ ವಂದನೆಗಳನ್ನು ಕೂಡ ನಾನು ಸಮರ್ಪಿಸ್ತೇನೆ. ಜೈ ಸಿದ್ಧಲಿಂಗ.